ಟು ಸೌಮ್ಯ ಸಿರಿ ಕನ್ನಡ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾನು ನಿಮಗೆ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಈ ಮಶ್ರೂಮ್ ಪಲಾವ್ ಬಂದು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಸರಿ ಅಥವಾ ರಾತ್ರಿ ಡಿನ್ನರ್ಗಾದರೂ ಸರಿ ರುಬ್ತಿರೇನೆ ಬೇಗ ಹೇಗೆ ಮಾಡ್ಬೋದು ಅನ್ನೋದನ್ನ ನನಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದಕ್ಕೆಲ್ಲ ಏನೇನೆಲ್ಲ ಬೇಕು ಅಂದರೆ 1 ಟೊಮೆಟೊ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿಗೆ ಧನಿಯಾ ಪುಡಿ, ಅಜ್ಕಾರದ ಪುಡಿ, ಹಾಗೆ ಪಲಾವ್ ಮಸಾಲೆ ಐಟಮ್ಸ್, ಹಾಗೆ ಫ್ರೆಶ್ ಆಗಿ ತೊಳೆದು ರೆಡಿ ಮಾಡ್ಕೊಂಡಿರುವಂಥ 2 ಪ್ಯಾಕೆಟ್ ಮಶ್ರೂಮ್ ಆದರೆ ಸಾಕು ಫ್ರೆಂಡ್ಸ್. ಒಂದ್ಸಲಿ ನಿಮಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಮೊದಲಿಗೆ ಇದನ್ನು ನಾವು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಮಗೆ ತುಪ್ಪ ಅಥವಾ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಸಾಲೆ ಐಟಮ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಅದಾದಮೇಲೆ ಪಲಾವ್ ಐಟಮ್ ಎಲ್ಲ ಬಿಸಿ ಆದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಹೆಚ್ಕೊಂಡಿರುವಂಥ 2 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಬರೋ ತನಕ ಹದವಾಗಿ ಉರಿ ಇಟ್ಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಾವು ಅದಕ್ಕೆ ಹಚ್ಕೊಂಡಿರುವಂಥ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡೋಣ ಫ್ರೆಂಡ್ಸ್. ಸೊ ಇದಕ್ಕೆ ಮೇಯ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಅದು ಬೇಗನೆ ಫ್ರೈ ಆಗುತ್ತೆ. ಸೊ ಅದಾದಮೇಲೆ ರುಬ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ನಾವು ಅದನ್ನ ಬಾಡಿಸ್ಕೊಳ್ಳೋಣ. ಸೊ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆ ಪೌಡರ್ನ ಹಾಕೋಣ ಫ್ರೆಂಡ್ಸ್. ಸೊ ಅದಾದಮೇಲೆ ಅದಕ್ಕೆ ನಾವು ಸ್ವಲ್ಪ ಲೆಮನ್ ಆದರೂ ಹಾಕ್ಬೋದು ಅಥವಾ ನೀವು ಇದಕ್ಕೆ ಮೊಸರಾದರೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ತೊಳೆದು ರೆಡಿ ಮಾಡ್ಕೊಂಡಿರುವಂತಹ ಮಶ್ರೂಮ್ನ ನಾವು ಆ್ಯಡ್ ಮಾಡೋಣ. ಮಶ್ರೂಮ್ನ ನಾವು ಸ್ವಲ್ಪ ಎಣ್ಣೆಯಲ್ಲಿ ನಾವು ಅದನ್ನು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಟ್ಟು ಆ ಮಸಾಲೆ ಸ್ಪೈಸಿ ಅದನ್ನು ಇಳಿಯೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ವಿ ಅದು ಅಳತೆ ಲೋಟ ನಾವು ನೀರು ಹಾಕೋಣ. ಸೊ ನೀರು ಹಾಕಿ ಮಶ್ರೂಮ್ ಆ್ಯಡ್ ಮಾಡೋಣ. ಮಶ್ರೂಮ್ ಆ್ಯಡ್ ಮಾಡಿದ್ಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಲೋಟ ನೀರು ಹಾಕಿ ಆಮೇಲೆ ನಾವು ಅಕ್ಕಿ ಹಾಕಿ ಒಂದು ಸ್ವಲ್ಪ ತಿರುಗಿಸಿ ಅದನ್ನು ಒಂದು ಸ್ವಲ್ಪ ಕುದಿಸೋಣ ಫ್ರೆಂಡ್ಸ್. ಒಂದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡೋದು ಬೇಡ. ಒಂದು ಕುದಿ ಆದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಅದನ್ನು 2 ವಿಷಲ್ ಹೊಡಿಸಿದ್ರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಈ ಥರ ಟ್ರೈ ಮಾಡಿ ತಿನ್ನಿ ನೋಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್